ಮೂವನರ್ಕಿದು ವಾದ್ಯ ಮಾಡಿ ಶಬ್ದ ಮಾಡಿ ಕರ್ಕೊಂಡು ಬರ್ತಲ್ಲ ಹಂಗೆ ಮಾಡಕ್ಕಿಲ್ಲ. ನಾವು ಶಾಲೆ ಸ್ಟಾರ್ಟ್ ಆಗುತ್ತೆ 2 ದಿನ ಲೇಟ್ ಆಗಿತ್ತು, ಅಲ್ಲಿ ಎರಡು ಶಬ್ದ, ಆ ನಂತರ ಇಲ್ಲಿ ಯಾಕೆ ಲೇಟ್ ಆಗಿ ಮಾಡ್ತೈತೆ, ಇಲ್ಲಿ 2 ಶಬ್ದ, ಅವಾಗೂ ಒಂಥರ ಶಬ್ದ ಬರ್ತದೆ. ಆ ಶಬ್ದಕ್ಕೂ ಈ ಶಬ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ಅಭಯಾರಣ್ಯದಲ್ಲಿ ನಿಮ್ಗೆ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರು 5 ಅಭಯಾರಣ್ಯಗಳು ಸಿಗಲ್ಲ. ಇದೇ ಊರು. ನಾನು ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ನನ್ನ ಮಕ್ಕಳು ಒಬ್ಬಳು ಈಗ SLC ಹೋಗ್ತಿದ್ರು. ಅವಳು ಇಲ್ಲಿ 5ರಿಂದ 5, 6, 7ನೇ ತರಗತಿ ಇಲ್ಲಿ ಓದಿದ್ದದು. ನನ್ನ 2ನೇ ಮಗಳು ಈಗ LKG UKG ಇಲ್ಲಿ ಆಗಿ 1ನೇ ತರಗತಿಯಾಗಿ ಈಗ 2ನೇ ತರಗತಿ ಇಲ್ಲೇ ಹೋಗ್ತಿದ್ದಾಳೆ. ಚೆನ್ನಾಗಿ ಓದ್ತಾಳೆ, ಖುಷಿಯಾಗುತ್ತೆ. ಶಾಲೆ ನಾವು ಓದಿದ್ದಕ್ಕಿಂತ ಈಗ ತುಂಬ ಅಭಿವೃದ್ಧಿ ಹೊಂದಿದೆ ಶಾಲೆ, ಮತ್ತು ವ್ಯವಸ್ಥೆಗಳು ಚೆನ್ನಾಗಿದೆ. ಇವಾಗ ನಾವಿರುವಾಗ ಅಷ್ಟೊಂದೇನು ವ್ಯವಸ್ಥೆಗಳಿರಲಿಲ್ಲ ಶಾಲೆ. ಇಲ್ಲಿ ಶಿಕ್ಷಣದೊಟ್ಟಿಗೆ ನಮ್ಮ ಸಂಸ್ಕೃತಿ ಬಗ್ಗೆನೂ ತುಂಬ ಸಂಸ್ಕಾರ ಅವೆಲ್ಲ ತುಂಬ ಹೇಳ್ಕೊಡ್ತಾರೆ. ನನ್ನ ಮಗಳಿಗೆ ಹೇಳಬೇಕಂದ್ರೆ ಅವಳಿಗೆ ಉಚ್ಚಾರಣೆ ಭಾರಿ ಕಷ್ಟ ಆಗ್ತಿತ್ತು. ಈಗ ರಾಮ ಅನ್ಲಿಕ್ಕೆ ಹೋಗಿ ಲಾಮ ಅಂತಿದ್ಲು, ಬಾರೋ ಅನ್ಲಿಕ್ಕೆ ಬಾಲೋ ಅಂತಿದ್ಲು. ಭಗವದ್ಗೀತೆ ಟೀಚರು ಬಂದಿದ್ದರಿಂದ ಬೆಳಿಗ್ಗೆ ಸಂಜೆ ಹೇಳ್ಕೊಡೋದ್ರಿಂದ ಅವಳು ಮನೆಯಲ್ಲೂ ಹೇಳ್ತಾಳೆ. ಸಂಜೆ ಒಂದು 7 ಗಂಟೆಗೆ ಹೇಳ್ತಾಳೆ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕಾರ್ಯಗಳು ಮುಗಿಸಿ ಬಂದು 7 ಗಂಟೆಗೆ ಹೇಳ್ತಾಳೆ. ಭಾರಿ ಚೆನ್ನಾಗಿ ಮಾತಾಡ್ತಾಳೆ. ಈಗ ನಾವು ಇನ್ನೊಂದು 2-3 ವರ್ಷ ಬೇಕೇನೋ ಅಂತ ಅನಿಸ್ತಿತ್ತು. ಅವಳಿಗೆ 7 ವರ್ಷ ಆದರೆ ಈಗ ಚೆನ್ನಾಗಿ ಮಾತಾಡ್ತಾಳೆ, ಭಾರಿ ಖುಷಿ ಆಗುತ್ತೆ. ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಅಂತ. ನನ್ನ 2 ಮಕ್ಕಳನ್ನು ಇದೇ ಶಾಲೆಗೆ ಸೇರಿಸಿದ್ದೇನೆ. ಇದರಲ್ಲಿ ಈ ಶಾಲೆ ವಿಶೇಷತೆ ಅಂದರೆ ನಮಗೆ ನಮ್ಮ ಈ ಮಕ್ಕಳು ಇಲ್ಲಿ ಓದ್ತಾ ಇರೋದು ಸ್ವಂತ ಅಪ್ಪ ತಾಯಿ ಜೊತೆಗೆ ಮನೆಯಲ್ಲಿ ಹೇಗೆ ಸ್ಟಡಿ ಮಾಡ್ತಾರೋ ಆ ಲೆವೆಲಲ್ಲಿ ಇದು ಮಾಡಿಸ್ತಾ ಇದ್ದಾರೆ. ಬಟ್ ಇಲ್ಲಿಗೆ ಕಳಿಸೋದು ನನಗೆಲ್ಲೋ ಒಂದು ಕಡೆ ನನಗೆ ಸಿಕ್ಕಿದ ಭಾಗ್ಯ ಅನ್ಬೋದು. ಇದು ಈ ಶಾಲೆ ಬಗ್ಗೆ ಮಾತಾಡಬೇಕು ಅಂದರೆ ಕೆಲವು ಮಾತುಗಳೇ ಬರೋಲ್ಲ ಅಂಥ ಶಾಲೆ ಇದು. ಯಾವುದೇ ಟೀಚರ್ಸ್ ಆಗಲಿ ಮೇಸ್ಟ್ರುಗಳಾಗಲಿ ಎಲ್ಲರೂ ಸ್ವಂತ ಮಕ್ಕಳು ಥರ ಇಲ್ಲಿ ನೋಡಿಕೊಂಡು ಈ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಆಗಿರ್ಬೋದು, ಸೇಮ್ ಅವ್ರ ಮಕ್ಕಳಿಗೆ ಊಟ ಮಾಡಿಸಿ ಮನೆಗೆ ಕಳಿಸೋ ಆ ರೇಂಜಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ. ನಮಗೆ ತುಂಬ ಖುಷಿ ಆಗುತ್ತೆ ಅಣ್ಣ, ಇದ್ರ ಬಗ್ಗೆ ಹೆಮ್ಮೆ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ಶ್ರುತಿಗೌಡ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೆತಾಡಿನ ಹಿರಿಯ ವಿದ್ಯಾರ್ಥಿ. ಎಲ್ರಿಗೂ ಸಾಮಾನ್ಯವಾಗಿ ಬಾಲ್ಯ ಅಂದ ತಕ್ಷಣ ನೆನಪಾಗೋದು ಅವರವರು ಓದಿದಂಥ ಪ್ರಾಥಮಿಕ ಶಾಲೆ. ನನಗೆ ಈ ಶಾಲೆ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ, ಅದು ಈ ಶಾಲೆಯಲ್ಲಿ ಓದಿದ್ದೀನಿ ಅನ್ನೋದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿರುವಂಥ ಈ ಕಾಲಮಾನದಲ್ಲಿ ನನ್ನ ಶಾಲೆ, ನಾನು ಓದಿದ ಶಾಲೆ ಇಷ್ಟು ಮುಗಿಲೆತ್ತರಕ್ಕೆ ಬೆಳೆದು ನಿಂತಿದೆ ಅಂತ ಹೇಳೋದು ನನಗೆ ತುಂಬ ಹೆಮ್ಮೆ ಕೊಡುವಂಥ ವಿಷಯ. ಮತ್ತು ನನಗೆ ಇನ್ನೂ ಒಂದು ಅದೃಷ್ಟ ಏನಂದರೆ ನಾನು ಮತ್ತೆ ಪುನಃ ಇದೇ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಹಾಗೆ ನಾನು ಓದಿದ ಶಾಲೆಯಲ್ಲಿ ನನ್ನ ಮಕ್ಕಳನ್ನು ಕೂಡ ನಾನು ಇವತ್ತು ಅಡ್ಮಿಷನ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಅನ್ನಿಸ್ತಿದೆ. ಯಾಕಂದರೆ ಈ ಶಾಲೆಯಲ್ಲಿ ಬರೀ ಶಿಕ್ಷಣ ಮಾತ್ರ ಅಲ್ಲ, ಇತರೆ ಚಟುವಟಿಕೆಗಳಿಗೆ ಅಷ್ಟೇ ಒತ್ತನ್ನು ಕೊಟ್ಟು ಮಕ್ಕಳನ್ನು ಒಂದು ಪ್ರೈವೇಟ್ ಸ್ಕೂಲಿಗೆ ಸಟ್ಟು ಹೊಡೆಯೋ ರೀತಿಯಲ್ಲಿ ಶಾಲೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ನನ್ನ ಜೊತೆಯಲ್ಲೇ ಕಲಿತಂತಹ STMC ಅಧ್ಯಕ್ಷರಾದಂಥ ನಿತ್ಯಾನಂದ ಅವರಾಗಿರ್ಬೋದು, ಅಥವಾ ಈಗ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ನಿರ್ವಹಿಸಿದಂಥ ಶಿಲ್ಪಾ ಮೇಡಮ್ ಅವರಾಗಿರ್ಬೋದು, ನಾವೆಲ್ಲರೂ ಸಹ ಇದೇ ಶಾಲೆಯ ಅಂಗಳದಲ್ಲಿ ಓದಿ ಆಡಿ ಬೆಳೆದಂತಹ ಮಕ್ಕಳು. ನನ್ನ ಹೆಸರು ಅವನಿ. ನಾನು 2016ರಲ್ಲಿ ಈ ಸ್ಕೂಲಿಗೆ ಸೇರಿದೆ. ಆವಾಗ ನಾನು ಒಬ್ಬಳೇ ಇದ್ದೆ ನನ್ನ ಕ್ಲಾಸಲ್ಲಿ. ಸೊ ಆಮೇಲೆ 2ನೇ ಕ್ಲಾಸಿಗೆ ಇನ್ನೊಬ್ಬ ಸೇರಿದ. 5th ತನಕ ನಾವಿಬ್ಬರೇ ಇದ್ದೆ. ಆಮೇಲೆ ಇನ್ನೊಬ್ಳು ಸೇರಿದ್ಲು. 7th ತನಕ ನಾವು 3 ಜನ ಇದ್ವಿ. ನಾನು ಇರಬೇಕಾದ್ರೆ ಈ ಸ್ಕೂಲಲ್ಲಿ ಭರತನಾಟ್ಯ, ಧಾರ್ಮಿಕ ಪಠಣ ಎಲ್ಲ ಇರಲಿಲ್ಲ. ಇವಾಗ ನೋಡುವಾಗ ಭರತನಾಟ್ಯ, ಧಾರ್ಮಿಕ ಪಠಣ ಎಲ್ಲದೂ ಇದೆ. ಈ ಸ್ಕೂಲಲ್ಲಿ ಇವಾಗ ನ್ಯೂ ಬಿಲ್ಡಿಂಗ್ಸ್ ಇದೆ, ಸೇಫಾಗಿ ಕೂರ್ಬೋದು. ಮಳೆಗಾಲದಲ್ಲಿ ಏನು ಸೋರಲ್ಲ. ನಾವಿರ್ಬೇಕಾದ್ರೆ ಮಳೆಗಾಲದಲ್ಲಿ ತುಂಬ ಸೋರ್ತಾ ಇತ್ತು. ಹಾಗಾಗಿ ನಮಗೆ ಕುತ್ಕೊಳಕ್ಕೆ ಆಗ್ತಿಲ್ಲ. ನಮ್ಗೆ ತುಂಬ ರಜೆ ಇದರಲ್ಲೇ ಕಳೆದೋಗಿದ್ದು ಮಳೆಗಾಲದಲ್ಲಿ. ಆದರೆ ಇವಾಗ ಹಾಗಿಲ್ಲ, ತುಂಬ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆನೂ ಅಷ್ಟೇ. ಟೀಚರ್ಸ್ ಅವಾಗ ಕಮ್ಮಿ ಇದ್ದರು,
ಇವಾಗ ಜಾಸ್ತಿ ಇದ್ದಾರೆ. ಅವಾಗ ನಮ್ಮ ಸುರೇಖಾ HM ಇದ್ರು, ಅವರು ನಮ್ಮ ಅಪ್ಪನ ಹತ್ರ ಕೇಳಿದ್ರು ಇಲ್ಲಿ ಸೇರಿಸ್ತೀರಾ ಅಂತ. ಅವಾಗ ನಮ್ಮಪ್ಪ ಸೇರಿಸ್ತೀನಿ ಅಂತ ಹೇಳಿದ್ರು. ನಾನೇನಾದರೂ ಇಲ್ಲೇ ಸ್ಕೂಲಿಗೆ ಏನಾದರೂ ನಮ್ಮಪ್ಪ ಜಾಯಿನ್ ಮಾಡ್ತಾ ಇದ್ರು ನನ್ನ. ಈ ಸ್ಕೂಲಲ್ಲಿ 1ನೇ ಕ್ಲಾಸ್ ಬಂದಾಗ ಹೋಗ್ತಿತ್ತು. ಆಮೇಲೆ 1ನೇ ಕ್ಲಾಸಿಗೆ ಯಾರೂ ಸೇರೋರು ಇರಲಿಲ್ಲ. ಅಪ್ಪ ಮನೇಲಿ ಹೇಳಿದಾಗ ಫ್ಯಾಮಿಲಿಯವರೆಲ್ಲ ಬೇಡ ಬೇಡ ಅಂದರು. ಆವಾಗ ನನ್ನ ಹತ್ರ ಕೇಳಿದ್ರು ಅಪ್ಪ. ಅವಾಗ ನಾನು ಹೇಳಿದೆ ಸರಿ ನಾನು ಸೇರ್ತೀನಿ ಅಂತ. ನನ್ನ ಹೆಸರು ಇಬ್ಬನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ನಾನು ನನ್ನ ಸ್ಕೂಲ್ ಬಗ್ಗೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದರೆ ನಮ್ಮ ಅಕ್ಕನು 1ನೇ ಕ್ಲಾಸಿಂದ 7th ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ಓದ್ತಿದ್ಲು. ಆಮೇಲೆ ನಮಗೆ ಇಲ್ಲೆಲ್ಲ ನಾವು ಫಸ್ಟ್ UKG LKGಗೆ ಬರ್ತಾ ಫುಲ್ ನಮ್ಮ ಸ್ಕೂಲ್ ಫಸ್ಟ್ ಹಾಳಾಗಿತ್ತು. ಆಮೇಲೆ ಇಲ್ಲೆಲ್ಲರೂ ಸೇರಿಕೊಂಡು ಶಾಲೆನೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಸ್ಕೂಲ್ ಬಗ್ಗೆ ನಾನು ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನಾನು ಬೇರೆ ಕಡೆ ಎಲ್ಲಾದರೂ ಹೋದಾಗ ನಿಮ್ಮ ಸ್ಕೂಲ್ ಹೆಸರೇನು ಅಂತ ಕೇಳಿದಾಗ ಅವರೆಲ್ಲ ಹೇಳ್ತಾರೆ, ಓ ಹೊನ್ನೆತಾಳ ಸ್ಕೂಲಾ, ಹೌದಾ, ನಂಗೆ ತುಂಬ ಖುಷಿಯಾಗುತ್ತೆ. ಆ ಸ್ಕೂಲ್ ನೋಡ್ಬೇಕಂತಿದ್ದೀನಿ, ಎಲ್ಲಿದೆ ಆ ಸ್ಕೂಲ್ ಅಂತ ನಾನು ಹೇಳ್ತೀನಿ. ಅವಾಗ ನಮ್ಮ ಸ್ಕೂಲ್ ಬಗ್ಗೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸ್ಕೂಲ್ ಬಗ್ಗೆ ನಮ್ಮದು ಇಲ್ಲಿ ಹೊಸ ಹೊಸ ಕಟ್ಟಡಿ ಎಲ್ಲ ಕಟ್ಟಿದ್ದಾರೆ, ಅದಕ್ಕೆ ತುಂಬ ಖುಷಿಯಾಗುತ್ತೆ. ಆಮೇಲೆ ನಾಟ್ಯ, ಭಗವದ್ಗೀತೆ ಮತ್ತು ಚಿತ್ರಕಲೆ ಅವೆಲ್ಲ ಹೇಳ್ಕೊಡ್ತಾರೆ. ನಮ್ಗೆ ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ. ನಮಸ್ಕಾರ, ನನ್ನ ಹೆಸರು ಶಿಲ್ಪಾ NS. ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೆತಾಳು ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಮೂಲತಃ ನಾನು ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿನಿ. 5ರಿಂದ 7ನೇ ತರಗತಿವರೆಗೆ ಇದೇ ಶಾಲೆಯಲ್ಲಿ ಓದಿ ಶಿಕ್ಷಣವನ್ನು ಪಡೆದು ಇದೇ ಶಾಲೆಗೆ ಮತ್ತೆ ನಾನು ಮುಖ್ಯ ಶಿಕ್ಷಕಿಯಾಗಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಿರೋದು ತುಂಬ ಸಂತೋಷ ಆಗಿದೆ. ಹಾಗೆ ಇಲ್ಲಿ ಪ್ರಸ್ತುತ ಇವಾಗ ಕಾಯಂ ಶಿಕ್ಷಕರಾಗಿ ನಾನು ಮತ್ತೆ ಅಶ್ವಿನಿ HS ಅಂತ ಇಬ್ಬರೇ ಕಾಯಂ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದು, LKG ಇಂದ 7ನೇ ತರಗತಿವರೆಗೆ ಇನ್ನು 6 ಜನ ಶಿಕ್ಷಕರು ಬೇರೆ ಬೇರೆ ದಾನಿಗಳಿಂದ ಬೇರೆ ಬೇರೆ ಸಂಸ್ಥೆಗಳನ್ನ ಹಿಡ್ಕೊಂಡು ಅವರಿಂದ ಅವರಿಗೆ ಸಂಬಳದ ವ್ಯವಸ್ಥೆಗಳನ್ನು ಮಾಡಿಕೊಂಡು, ಹಾಗೆ ಸರ್ಕಾರದಿಂದ 2 ಜನ ಅತಿಥಿ ಶಿಕ್ಷಕರನ್ನು ಕೊಡ್ತಾರೆ. ಮಿಕ್ಕಂತ 4 ಜನ ಶಿಕ್ಷಕರಿಗೆ ಬೇರೆ ಬೇರೆ ಸಂಸ್ಥೆಗಳಿಂದ ದಾನಿಗಳಿಂದ ಸಂಬಳ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಶಾಲೆಯನ್ನ ಸುಸಜ್ಜಿತವಾಗಿ ಹಾಗೆ ಸುವ್ಯವಸ್ಥಿತವಾಗಿ ನಮ್ಮ SDMC ಅವರ ಸಹಕಾರದೊಂದಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. LKGನಲ್ಲಿ ಬರುವಂಥ ಮಗು ಕೂಡ ಸಂವಿಧಾನ ಪೀಠಿಕೆಯನ್ನು ಯಾವುದೇ ನೋಡ್ಕೊಳ್ದೆ ಹಾಗೇನೆ ಹೇಳುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತದೆ. ಹಾಗೆ ಎಲ್ಲ ಮಕ್ಕಳಿಗೂ ಕೂಡ ಬೆಳಗಿನ 9:30ಯಿಂದ 10 ಗಂಟೆವರೆಗೆ ಭಗವದ್ಗೀತೆ ಪಠಣವನ್ನು ಮಾಡಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಶಾಲೆಗೆ ತಾಲೂಕಿನ ಉತ್ತಮ ಶಾಲೆ ಅನ್ನುವಂಥ ಪ್ರಶಸ್ತಿ ಕೂಡ ಸಿಕ್ಕಿದೆ. ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಈ ಶಾಲೆಗೆ ತುಂಬ ಸಹಕಾರ ನೀಡ್ತಾರೆ. ಇಲಾಖೆ ಆಗಿರಬಹುದು, ಗ್ರಾಮ ಪಂಚಾಯಿತಿಯವರಾಗಿರಬಹುದು, ಅಕ್ಕಪಕ್ಕದ ಪ್ರೌಢಶಾಲೆಗಳಾಗಿರ್ಬೋದು, ಸರ್ಕಾರಿ ಪ್ರೌಢಶಾಲೆ ಗುಡ್ಡೆಕೇರಿಯ ಇಲ್ಲಿ ಎಲ್ಲ ಶಿಕ್ಷಕರು ಕೂಡ ನಮ್ಮ ಶಾಲೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸುತ್ತಮುತ್ತಲೇ ಯಾವುದೇ ಒಂದು ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಖಾಸಗಿ ಶಾಲೆಗೆ ಕಳಿಸ್ತಾನೆ ಇಲ್ಲ, ಎಲ್ಲರೂ ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಹಾಗೆ 2016ರಲ್ಲಿ 19 ದಾಖಲಾತಿಗೆ ಕುಸಿದು ಇನ್ನೇನು ಶಾಲೆನೇ ಮುಚ್ಚೋಗುತ್ತೆ ಅನ್ನುವಂಥ ಪರಿಸ್ಥಿತಿನಲ್ಲಿ SDMC ಅಧ್ಯಕ್ಷರಾದಂಥ ನಿತ್ಯಾನಂದ್ ಇವರ ಮಗಳನ್ನ ಇಲ್ಲಿ ದಾಖಲು ಮಾಡೋದ್ರ ಮೂಲಕ ಅಲ್ಲಿಂದ ಈ ಶಾಲೆಯ ಅಭಿವೃದ್ಧಿ ಹಂತವಾಗಿ ಬೆಳೆದುಕೊಂಡು ಇಂದು 100ರ ಗಡಿ ದಾಟಿದೆ. 1ರಿಂದ 7ನೇ ತರಗತಿಯ ಮಕ್ಕಳ ಸಂಖ್ಯೆನೇ ನಮ್ಮದು ಈ ವರ್ಷ 2024-25ನೇ ಸಾಲಿಗೆ 100ರ ಗಡಿ ದಾಟುವಂತಹ ನಿರೀಕ್ಷೆಯಲ್ಲಿದ್ದೀವಿ. ನಮ್ಮ ಈ ಶಾಲೆ ಇಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಅನೇಕ ಸಂಸ್ಥೆಗಳ ಪಾತ್ರ ಮುಖ್ಯ ಆಗಿರುತ್ತೆ. ಅವರಲ್ಲಿ ಕ್ವೆಸ್ಟ್ ಫೌಂಡೇಶನ್, ಮೇಧಾ ಚಾರಿಟಬಲ್ ಟ್ರಸ್ಟ್, ಹಾಗೆಯೇ ಸಾಯಿ ಟ್ರಸ್ಟ್, ಕಾಳಿಂಗ ಫೌಂಡೇಶನ್, ಮಧು ನರಸಿಂಹ ಅನ್ನುವಂಥ ಒಬ್ಬರು ಖಾಸಗಿ ಉದ್ಯೋಗಿ ಕೂಡ ನಮಗೆ ಶಿಕ್ಷಕರ ಸಂಬಳಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಕೂಡ ಸಹಕಾರ ನೀಡ್ತಿದ್ದಾರೆ. ಪ್ರತಿ ವರ್ಷ ಜ್ಞಾನದೀಪ ಶಿಕ್ಷಕರನ್ನು ನೀಡೋದ್ರ ಮೂಲಕ ನಮ್ಮದು LKG ವಿಭಾಗಕ್ಕೆ ಪಾಠ ಪ್ರವಚನವನ್ನು ನಡೆಸೋದಕ್ಕೆ ಆ ಶಿಕ್ಷಕರಿಂದ ಸಹಾಯ ಆಗ್ತಿದೆ. ಹಾಗೆಯೇ ಶೃಂಗೇರಿ ಶಾರದಾ ಪೀಠ ಅವರು ಕೂಡ ನಮ್ಮ ಶಾಲೆಗೆ ಸಹಕಾರವನ್ನು ನೀಡಿರ್ತಾರೆ. ಹಾಗೆ ನಮ್ಮ ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿನಿಯಾದಂತಹ ಚೇತನ್ ಮನ್ಸ್ಕರ್ ಅವರು ತಮ್ಮ ವಿವಾಹವನ್ನು ಸರಳವಾಗಿ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಶಾಲೆಗೆ ಆ ಹಣವನ್ನು ನೀಡೋದ್ರ ಮೂಲಕ ಪ್ರಾರಂಭದಲ್ಲಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಾರೆ.
ಹಾಗೆ ಹೀಗೆ ಹಲವಾರು ಜನ ಇದಷ್ಟೇ ಅಲ್ಲದೇ ಇನ್ನು ತುಂಬ ಜನ ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕಾರವನ್ನು ನೀಡಿರ್ತಾರೆ. ಹಾಗೆ ನಮ್ಮ ಈ ಸರ್ಕಾರಿ ಶಾಲೆ ಇನ್ನೂ ಅಭಿವೃದ್ಧಿ ಆಗಬೇಕು ಅಂದರೆ ಇವರೆಲ್ಲರ ಸಹಕಾರ ನಮಗೆ ಮುಖ್ಯ ಆಗಿರುತ್ತೆ. ಹಾಗೆ ಇನ್ನು ಹೆಚ್ಚಿನವರು ಕೂಡ ಯಾರು ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹ ಆಸಕ್ತಿ ಇರುತ್ತೋ ಅಂಥವರು ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡಿದರೆ ನಮ್ಮ ಶಾಲೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಆಶಿಸ್ತಾ ಎಲ್ಲರ ಸಹಕಾರದ ನಿರೀಕ್ಷೆಯವರಿಗೆ ಸಹಕರಿಸಿದಂಥ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.